ಜೈ ಹಿಂದ್ ಅಭ್ಯರ್ಥಿಗಳಿಗೆ. SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ 2024-25ನೇ ಸಾಲಿನಲ್ಲಿ ಅಂದರೆ ಈಗ 39,481 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳೇ, ನಿಮಗೆಲ್ಲ ಇದು ಗೊತ್ತಿರತಕ್ಕಂಥ ವಿಷಯ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗೈತಪ್ಪ ಅಂದ್ರೆ 14/10/2024 ಅಂದರೆ ಇವತ್ತಿಂದ ಕರೆಕ್ಟ್ 3 ದಿನ ಮಾತ್ರ. ಇವತ್ತಿಂದ ಬೆಳಗ್ಗಿಂದ ಹಿಡಿದ್ರೆ ನಿಮಗೆ 3 ದಿನ ಮಾತ್ರ ಅವಕಾಶ ಉಳಿತು. ಬಹಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ದಾರೆ, ಸರ್ ಆನ್ಲೈನ್ ಅರ್ಜಿ ಹಾಕುವಾಗ ಸರ್ವರ್ ಬಿಜಿ ಬರ್ತಾಯಿದೆ ಅಂತ. ಅಭ್ಯರ್ಥಿಗಳು ಎಷ್ಟೋ ಬಿಜಿ ಬಂದರೂ ಸಹಿತ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ರಾತ್ರಿ ಆದರೂ ಕುಳಿತುಕೊಂಡು ಅಥವಾ ಹಗಲಿ ಆದರೂ ಕುಳಿತುಕೊಂಡು ನೀವು ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಬೇಕು. ಅರ್ಜಿಯನ್ನು ಯಾಕಪ್ಪ ಅಂದ್ರೆ ಮೊದಲಿಗೆ ಯಾವ ರೀತಿ SSC GD ಕಾಲ್ಫಾರ್ಮ್ ಹಾಕಿದ್ದು ಅಂದ್ರೆ ರೀ, ಮೊದಲು 2 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಆಗ್ತಿದ್ದು, 2 ವರ್ಷಕ್ಕೆ ಒಂದು ಸಲ ಕಾಲ್ಫಾರ್ಮ್ ಆಗ್ತಿದ್ದು. ಆದರೆ ಈಗ ಒಳ್ಳೆಯ ಅವಕಾಶ ಏನಪ್ಪ ಅಂದರೆ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗ್ತಾಯಿದೆ. ಆಮೇಲೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಇದು SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಇಲ್ಲಿ BSF, CRPF, CISF, ಆಸಾಮ್ ರೈಫಲ, ITBP, SSV ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಹಾಕಿ ಇಲ್ಲಿ ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು, ಮಹಿಳಾ ಅಭ್ಯರ್ಥಿಗಳು ಸಹಿತ ಅರ್ಜಿಯನ್ನು ಹಾಕಬಹುದು. ಇನ್ನೂ ಯಾರು ಅರ್ಜಿ ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ನಿಮ್ಗೆ ಇವತ್ತಿಂದ ಹಿಡಿದು 3 ದಿನ ಟೈಮ್ ಅದ, ಅರ್ಜಿಯನ್ನು ಹಾಕಿ. ಈಗ ಒಮ್ಮೆ ನೀವು ಅರ್ಜಿ ಹಾಕೋದು ಹೋಯ್ತಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ಇಯರ್ ರೀ 1 ವರ್ಷ ನೀವು ಕಾಯಬೇಕಾಗ್ತದೆ. ಇಲ್ಲಿ ವಯಸ್ಸಿನ ಮಿತಿನೂ ಸಹಿತ ಇಲ್ಲಿ ಜನರಲ್ದವ್ರಿಗೆ ಎಷ್ಟು ಐತಪ್ಪ ಅಂದ್ರೆ 18ರಿಂದ 23 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು SSC GD ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ 18ರಿಂದ 26 ವಯಸ್ಸು ಒಳಗಡೆ ಇದ್ದಂಥ ಅಭ್ಯರ್ಥಿಗಳು OBC ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ 18ರಿಂದ 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 10ನೇ ತರಗತಿ ಪಾಸ್ ಆದ್ರೆ ಸಾಕ್ರಿ, ಇಲ್ಲೇನು ಯಾವುದೇ ರೀತಿ ಪರ್ಸೆಂಟೇಜ್ ಬೇಕಾಗಿಲ್ಲ. 80 ಆಗಬೇಕು, 90 ಆಗಬೇಕು, 60 ಆಗಬೇಕು, 70 ಆಗಬೇಕು, ಏನೂ ಇಲ್ಲ. ನೀವು 10ನೇ ತರಗತಿ ಪಾಸ್ ಆದ್ರೆ ಸಾಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ತೈತಪ್ಪ ಅಂದ್ರೆ 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಅದರಲ್ಲಿ ST ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ತೈತಪ್ಪ ಅಂದ್ರೆ 162.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದು ST ಅಭ್ಯರ್ಥಿಗಳಿಗೆ ಮಾತ್ರ, ಅದು SC ಅಭ್ಯರ್ಥಿಗಳಿಗೆ ಬರೋದಿಲ್ಲ. ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ UR, ಆಮೇಲೆ OBC, ಆಮೇಲೆ EWS ಇವರಿಗೆಲ್ಲ, ಆಮೇಲೆ SC ಇವರಿಗೆಲ್ಲ 170 ಸೆಂಟಿಮೀಟರ್ ಬರ್ತದೆ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ ಮಾತ್ರ 162.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಿರಬೇಕಪ್ಪ ಅಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ಏನೈತಪ್ಪ ಅಂದ್ರೆ ST ಅಭ್ಯರ್ಥಿಗಳಿಗೆ ಮಾತ್ರ 152.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥವರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳೇ, 14 ತಾರೀಕು ಲಾಸ್ಟ್ ಅದ, ಸರ್ವರ್ ಬಿಜಿ ಬರ್ತಾ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಟಾಫ್ ಸೆಲೆಕ್ಷನ್ದವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಏನಪ್ಪ ಅಂದ್ರೆ ಸರ್ವರ್ ಬಿಜಿ ಬಂದರೂ ಸಹಿತ ನಾವು ಹೆಚ್ಚಿಗೆ ದಿನಾಂಕವನ್ನು ಮುಂದೆ ಹಾಕೋದಿಲ್ಲ ಅಂತ ಈಗಾಗಲೇ ಮಾಹಿತಿ ಬಂದದ. ಆದರೂ ನಿಮ್ಮ ದೈವ ಮುಂದೆ ಹಾಕಿರೋ ಹಾಕ್ಬೋದು, ಇಲ್ಲಂತ ನಾನು ಹೇಳಂಗಿಲ್ಲ. ಆದರೆ ಈ ಸದ್ಯ ಬಂದ ಮಾಹಿತಿ ಅಷ್ಟೇ ನಾನು ನಿಮಗೆ ಕೊಡ್ತಾಯಿದ್ದೀನಿ. 14ನೇ ತಾರೀಕು ಲಾಸ್ಟ್ ಅದ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ. ಸರ್ವರ್ ಬಿಜಿ ಬಂದರೂ ಸಹಿತ ನಮ್ಮ ಮುಂದೆ ದಿನಾಂಕವನ್ನು ಮುಂದೆ ಕೊಡೋದಿಲ್ಲ ಅಂತೇಳಿ ಸದ್ಯ ಮಾಹಿತಿ ಹೇಳ್ತಾ ಇದ್ದಾರೆ. ಆದರೆ ಲಾಸ್ಟ್ ಟೈಮ್ ಬಂದು ಭಾಳ ಅತಿ ಬಿಜಿ ಆಯ್ತಂದ್ರೆ 1-2 ದಿನನೋ 3 ದಿನನೋ ಮತ್ತೆ ಹೆಚ್ಚಿಗೆ ಮಾಡ್ಬೋದು, ಮಾಡಲಿಕ್ಕಿಲ್ಲ, ಅದನ್ನು ಗ್ಯಾರಂಟಿ ಹೇಳಂಗಿಲ್ಲ. 14 ತಾರೀಕು ಲಾಸ್ಟ್ ಅದ. 14 ತಾರೀಕು ಅಂದ್ರೆ ನೀವು ಒಳಗಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನು ಹಾಕ್ರಿ. ಇವತ್ತಿಂದ ಇವತ್ತು ನೀವು ಇನ್ನೂ ಯಾರು ಅರ್ಜಿ ಹಾಕಿಲ್ಲ ನೋಡಿರಿ, ಇವತ್ತಿಂದ ಇವತ್ತು ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದು ಕರೆಕ್ಟಾಗಿ ನೀವು ಅಲ್ಲಿ ಕುತ್ಕೊಂಡು ಫೋಟೋ ಕೊಡೋ ಮುಂದಾಗಿರ್ಬೋದು, ಆಮೇಲೆ ನೀವು ಸಿಗ್ನೇಚರ್ ಮಾಡೋ ಮುಂದಾಗಿರ್ಬೋದು, ಸರಿಯಾಗಿ ಮಾಹಿತಿಯನ್ನು ಕೊಡ್ರಿ. ಅಂದರೆ ಭಾಳಷ್ಟು ಜನರು ಹೋದ ಸಲ ರಿಜೆಕ್ಟ್ ಆದರು. ಯಾವ ರೀತಿ ರಿಜೆಕ್ಟ್ ಆದ್ರಪ್ಪ ಅಂದ್ರೆ ಈಗ ಜನರಲ್ ಇದ್ದವ್ರು ಕೆಲವೊಂದು ಜನ OBC ಹಾಕಿರ್ತಾರೆ, OBC ಇದ್ದವರು SC ST ಹಾಕಿರ್ತಾರೆ, SC ST ಇದ್ದವ್ರು ಕೆಲವೊಂದು ಜನ EWS ಹಾಕಿರ್ತಾರೆ. ಈ ರೀತಿ ನೀವು ಕೆಟಗರಿ ಕೊಟ್ಟರೆ ಅಂದರೆ ಅಲ್ಲಿ ರಿಜೆಕ್ಟ್ ಆಗ್ತದೆ, ಅಂತಿಮವಾಗಿ ರಿಜೆಕ್ಟ್ ಆಗ್ತದೆ. ಯಾಕೆ ಅಂತಿಮವಾಗಿ ರಿಜೆಕ್ಟ್ ಆಗ್ತದಪ್ಪ ಅಂದ್ರೆ ಇಲ್ಲಿ ಅವರು ವೇಕೆನ್ಸಿಯನ್ನು ಹೊಡೆದಿರ್ತಾರೆ. ಯಾವ ರೀತಿಪ್ಪ ಅಂದ್ರೆ UR ವರ್ಗಕ್ಕೆ ಇಷ್ಟು ಸೀಟ್ ಹತ್ತಿರ್ತಾವೆ, ಆಮೇಲೆ OBC ಅವ್ರಿಗೆ ಇಂತಿಷ್ಟತ್ತಿರ್ತಾವೆ, ಆಮೇಲೆ SC ಅವರಿಗೆ ಇಂತಿಷ್ಟತ್ತಿರ್ತಾವೆ, ಆಮೇಲೆ ST ಅವರಿಗೂ ಇಂತಿಷ್ಟತ್ತಿರ್ತಾವೆ. ಈ ರೀತಿ ಸೀಟನ್ನು ಹುದ್ದೆಗಳನ್ನು ಒಡೆಯೋದ್ರಿಂದ ಯಾವ ಕೆಟಗರಿ ಅವರು ಎಷ್ಟು ಅರ್ಜಿ ಹಾಕಿದ್ದಾರೆ, ಆಮೇಲೆ ಎಕ್ಸಾಮ್ ಮುಗಿದ ಮೇಲೆ ಮೆರಿಟ್ ಎಷ್ಟಕ್ಕೆ ನಿಂತಿದೆ ಅದರ ಮೇಲೆ ಹೊಡಿತಾರೆ. ಆದ್ದರಿಂದ ನೀವು ಸರಿಯಾಗಿ ಕಾಸ್ಟ್ ಬಗ್ಗೆ ಅಂದರೆ ನೀವು ಕೆಟಗರಿ ಬಗ್ಗೆ ಸರಿಯಾಗಿ ಅರ್ಜಿ ಫಾರ್ಮವನ್ನು ತುಂಬ್ರಿ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ
13 ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದವರಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಒಳ್ಳೆಯ ಸುವರ್ಣ ಅವಕಾಶ ಅಭ್ಯರ್ಥಿಗಳೇ. ಮೊದಲಿಗೆ ಏನಾಗ್ತಿತ್ತು ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಇತ್ತು. ಆ ರೀತಿ ಇರುವುದರಿಂದ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಯಾಕಂದರೆ ನಾವು ಮಾತನಾಡುವ ಭಾಷೆ, ನಾವು ಕಲಿಯುವಂಥ ವಿದ್ಯೆ ನಾವು ಕನ್ನಡ ಭಾಷೆಯಲ್ಲಿ ಕಲಿತಾಗ ಒಮ್ಮೆ ಹಿಂದಿ ಮತ್ತು ಇಂಗ್ಲೀಷ್ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಭ್ಯರ್ಥಿಗಳಿಗೆ. ಅದರಿಂದ ಪರೀಕ್ಷೆ ಮೆರಿಟ್ ಏನಾಗ್ತಾಯಿತ್ತು ಅಂದರೆ ಭಾಳ ಲೋ ಆಗ್ತಾಯಿತ್ತು ನಮ್ಮ ಕರ್ನಾಟಕದ್ದು. ಆದರೆ ಈಗ ಆ ರೀತಿ ಅಲ್ಲ. ಯಾಕಂದ್ರೆ ಕರ್ನಾಟಕದವರಿಗೆ ಕನ್ನಡ ಭಾಷೆಯಲ್ಲಿ ಬರೆಯುವಂಥ ಅವಕಾಶ ಅದ. ಆಮೇಲೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ, ಪ್ರತಿನಿತ್ಯ ಹೇಳ್ತಾ ಇರ್ತೀನಿ. ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಡೇಟ್ ಮುಗಿಯಾಕೆ ಬಂದದ. ಇಲ್ಲಿ ಏನಿರ್ತದಪ್ಪ ಅಂದ್ರೆ ಮ್ಯಾಥ್ಸು 20 ಕ್ವಶನ್ ಇರ್ತಾವೆ, ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ 20 ಕ್ವಶನ್ ಇರ್ತಾವೆ, ಅದೇ ರೀತಿಯಾಗಿ ಜನರಲ್ ನಾಲೆಜು 20 ಕ್ವಶನ್ ಇರ್ತಾವೆ, ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರು ಅಥವಾ ಹಿಂದಿ ಗ್ರಾಮರು ಅದು 20 ಕ್ವಶನ್ ಇರ್ತದೆ. ಒಟ್ಟು ಎಷ್ಟು ಕ್ವಶನ್ ಬರ್ತಾವಪ್ಪ ಅಂದ್ರೆ ಟೋಟಲಾಗಿ 80 ಕ್ವಶನ್ ಬರ್ತಾವೆ. 80 ಕ್ವಶನ್ಗೆ ಒಂದು ಪ್ರಶ್ನೆಗೆ 2 ಅಂಕ ಇರ್ತದೆ. ಆಮೇಲೆ ಏನಪ್ಪ ಅಂದ್ರೆ 80ಕ್ಕೆ ಎಷ್ಟಾಗತ್ತೆ ಅಂದರೆ 160 ಮಾರ್ಕ್ಸ್ ಟೋಟಲಾಗಿ ಆಗ್ತದೆ. ಆಮೇಲೆ ನೀವು ತಪ್ಪಾದ ಏನಾರ ಆನ್ಸರ್ ಹಾಕಿರಪ್ಪ ಅಂದ್ರೆ 0.50 ಮೈನಸ್ ಆಗ್ತದೆ. ಈ ರೀತಿ ಇರ್ತದೆ ಅಭ್ಯರ್ಥಿಗಳೇ. ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಆಮೇಲೆ ಲಾಸ್ಟ್ ಏನಪ್ಪ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಫಿಸಿಕಲ್ಗೆ ಚಾಯ್ಸ್ ಮಾಡ್ತಾರೆ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರಲಿ. ಯಾಕಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ನಿಯರೆಸ್ಟ್ ಎಷ್ಟೈತಪ್ಪ ಅಂದ್ರೆ 1000 ಸೀಟ್ ಅದಾವೆ. 1000 ಸೀಟ್ದಲ್ಲಿ ನಾವು ಒಬ್ಬರು ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ ನೀವು 160ಕ್ಕೆ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ 110 ಮಾರ್ಕ್ಸ್ ಮೇಲೆ ನೀವು ತೊಗೊಂಡ್ರಿ ಅಂದ್ರೆ ಗ್ಯಾರಂಟಿಯಾಗಿ ನೀವು ಸೆಲೆಕ್ಷನ್ ಹಾಕಿರಿ ಅಭ್ಯರ್ಥಿಗಳೇ. ನಿಮ್ಗೆ ಇನ್ನೂ ಒಳ್ಳೆ ಸಾಕಷ್ಟು ಅವಕಾಶ ಅದ. ಯಾಕಂದರೆ ಜನವರಿ ಕೊನೆ ವಾರದಾಗ ಅಥವಾ ಫೆಬ್ರವರಿ ಮೊದಲನೇ ವಾರದಾಗ ಪರೀಕ್ಷೆ ನಡೆಸ್ತಾರೆ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ. ನಿಮ್ಗೆ ಇನ್ನೂ 3 ತಿಂಗಳು ಓದಲಿಕ್ಕೆ ಒಳ್ಳೆಯ ಅವಕಾಶ ಅದ. ಸರಿಯಾಗಿ ನೀವು ಸ್ಟಡಿ ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಸುಮಾರು ಏನು ಮಾಡಬೇಕಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಅದ. ಸೆಂಟ್ರಲ್ ಒಳಗೆ ನೀವು ಯಾವುದೇ ನೌಕರಿ ಇಡ್ತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರಪ್ಪ ಅಂದ್ರೆ ಯಾವ ರೀತಿ ಮಾಡಲ್ ಇರ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಆ ಆಧಾರ ಮೇಲೆ ನೀವು ಏನು ಮಾಡಬೇಕು, ಸ್ಟಡಿ ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಆಗ್ತೀರಿ ಅಭ್ಯರ್ಥಿಗಳೇ. ನಿಮಗೆಲ್ಲ ಗೊತ್ತು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್ ಓಟ್ ಇರ್ತದೆ, 24 ನಿಮಿಷ ಒಳಗೆ ಓಡಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ್ ಇರ್ತದೆ. ಇವು 2 ಪಾಸ್ ಮಾಡಿದರೆ ಮುಗೀತು. ಇವನ್ನ ಹೆಚ್ಚಾಗಿ ಎಲ್ಲರೂ ಪಾಸ್ ಮಾಡ್ತೀರಿ. ಇದಾದಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಚೆಕಪ್ ಇರ್ತದೆ. ಈ ರೀತಿಯಾಗಿರ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ನೀವು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇದು BSF, CRPF, CISF, ಆಸಾಂ ರೈಫಲು, ITBP, SSB, ಇವು SSC GD ಇಂದ ನೀವು ಸಿಲೆಕ್ಷನ್ ಆಗಿ ಹೋದ್ರಿಪ್ಪ ಅಂದ್ರೆ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಹೋಗ್ತೀರಿ. ಆಮೇಲೆ ನೌಕರಿ ಏನಪ್ಪ ಅಂದ್ರೆ ಪರ್ಮನೆಂಟ್ ನೌಕರಿ ಅದ ಇದು. ನೀವು BSF, CRPF ಇವೆಲ್ಲ ಏನಪ್ಪ ಅಂದ್ರೆ SSC GD ಏನು ಅಪ್ಲಿಕೇಶನ್ ಆಗ್ತದೆ ಪರ್ಮನೆಂಟ್ ನೌಕರಿ. ನೀವು 60 ವಯಸ್ಸನ್ನು ಸಹಿತ ಸರ್ವೀಸ್ ಮಾಡುವಂಥ ಒಳ್ಳೆಯ ಅವಕಾಶ ಅದ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ. ಅಥವಾ ನಾವು ವಾಲಿಪ ನೌಕರಿ ಮಾಡೋದು ನನಗೆ ಸಾಕಂದ್ರೆ ಒಂದು 20 ವರ್ಷ ನೌಕರಿ ಮಾಡಿ ನಾವು ವಾಲಂಟಿಯರ್ ರಿಟೈರ್ಮೆಂಟು ಸಹಿತ ತೆಗೆದುಕೊಳ್ಳುವಂಥ ಸುವರ್ಣ ಅವಕಾಶ ಅದ. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ನೀವು PUC ಆಗಿತ್ತು, ಡಿಗ್ರಿ ಆಗಿತ್ತು ಅಂದ್ರೆ ನೀವು ಪ್ರಮೋಷನ್ ಮೇಲೆ ಈಗ ಮೊದಲೇ ನೀವು ಕಾನ್ಸ್ಟೇಬಲ್ ಆಗಿ ಹೋಗಿರ್ತೀರಿ, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಹಾಕಿರಿ, ಆಮೇಲೆ AS ಹಾಕಿರಿ, ಆಮೇಲೆ PS ಹಾಕಿರಿ, ಆಮೇಲೆ CP ಹಾಕಿರಿ. ಈ ರೀತಿಯಾಗಿ ನಿಮ್ಮ ಪೋಸ್ಟ್ಗಳು ಮೇಲಿನ ಹುದ್ದೆಗಳಿಗೆ ಹೋಗಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕರು ದಯವಿಟ್ಟು ನಿಮ್ಮ ಸ್ನೇಹಿತರ ಗ್ರೂಪ್ಗಳಿದ್ದರೆ ಆ ಗ್ರೂಪ್ಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಪ್ರತಿನಿತ್ಯ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.